ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾವು ನಮ್ಮ ಅತ್ತೆಯವರ ತವರು ಮನೆ, ಹಾಗೇನೆ ನಮ್ಮ ಯಜಮಾನ್ರ ತಂಗಿಯವರ ಮನೆಗೆ ಹಬ್ಬಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಬಂದ್ಬಿಟ್ಟು 5 ವರ್ಷಕ್ಕೆ ಒಂದ್ಸಲ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಈಗ ಬಂದ್ಬಿಟ್ಟು ಸಿಂಪಲ್ ಆಗಿ ಮಾಡುವಂತದ್ದು ಸ್ನೇಹಿತರೆ. ಸಿಂಪಲ್ ಆಗಿ ಅಂದ್ರೂ ಚೆನ್ನಾಗಿ ಮಾಡೇ ಮಾಡ್ತಾರೆ. ನಂತರ ಇಲ್ಲಿ ಬಂದಿದ ತಕ್ಷಣ ಫಸ್ಟ್ ಅಲ್ಲಿ ಮನೆಗೆ ಹೋಗಿ ಅಲ್ಲಿ ಏನ್ ಕೊಡ್ಬೇಕಾಗಿತ್ತು ಕೊಟ್ಟು ನಂತರ ಸೀದಾ ಡೈರೆಕ್ಟ್ ಊರಿಗೆ ಬಂದ್ವಿ. ಅಂದ್ರೆ ಊರಲ್ಲಿ ಸ್ವಲ್ಪ ಜನ ಇದ್ದಾರೆ, ಹಾಗೇನೆ ಹೊಲ್ಗಳಲ್ಲಿ ತೋಟ ಇದೆಯಲ್ವಾ, ಅಲ್ಲಿ ತೋಟಗಳೆಲ್ಲ ಅವ್ರವ್ರ ಇದ್ರಲ್ಲಿ ಮನೆಗಳು ಅಲ್ಲಿ ಸ್ವಲ್ಪ ಕಟ್ಕೊಂಡಿದ್ದಾರೆ. ಇಲ್ಲಿ ಬಂದಿದ ತಕ್ಷಣ ಮಾಮಾರ್ ಮನೆಗ್ ಬಂದ್ವಿ. ಇಲ್ಲಿ ಆಂಟಿ ಆರತಿ ಮಾಡ್ತಾ ಇದ್ರು, ಹಾಗಾಗಿ ಅದನ್ನೊಂದು ಕ್ಲಿಪ್ಪಿಂಗ್ಸ್ ತಕೊಂಡು ಹಾಗೆ ಬಂದಿದ ತಕ್ಷಣ ಅವ್ರನ್ನೆಲ್ಲಾರನು ಮಾತಾಡಿಸಿ ಎಲ್ರು ಊಟ ಮಾಡೋಗ್ರಿ ಅಂತ ಹೇಳ್ತಾ ಇದ್ರು. ಮಾಡ್ಕೊಂಡ್ ಬಂದಿದೀವಿ ಅಂತೇಳಿ ಹಾಗೇನೆ ಇಲ್ಲಿ ಎಲ್ಲ ನಮ್ಮ ಯಜಮಾನ್ರು ಹಾಗೇನೆ ಕುತ್ಕೊಂಡಿದಾರೆ ನೋಡಿ ಇಲ್ಲಿ. ಮತ್ತೆ ಮಾಮ ಇರ್ಲಿಲ್ಲ. ನಂತರ ಇಲ್ಲಿ ನನ್ ಮಗ ಹಾಗೇನೆ ಇದು ತಮ್ಮನ್ ಮಗ ಆಗ್ಬೇಕು, ಕ್ಯೂಟ್ ಆಗಿ ಮಾತಾಡ್ತಾ ಇರ್ತಾನೆ. ತಂಗಿ ಮಗಳು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾಳೆ ನೋಡಿ. ಲುಂಗಿ ಬೇರೆ ಹಾಕೊಂಡ್ಬಿಟ್ಟಿದ್ದ, ಚೆನ್ನಾಗಿ ಕಾಣಿಸ್ತಾ ಇದ್ದ. ಕೇಳ್ತಾ ಇದ್ದೆ ನಿನ್ ಹೆಸ್ರೇನು, ಯಾರ ಮಗ ಅಂತ ಹೇಳಿ ಎಲ್ಲ ಕೇಳಿದ್ರು. ಚೆನ್ನಾಗಿ ಹೇಳ್ತಾನ ಅವನು. ಅಂದ್ರೆ ಸ್ವಲ್ಪ ಪರಿಚಯ ಆಗ್ಬಿಡ್ಬೇಕು, ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಸ್ವಲ್ಪ ಪರಿಚಯ ಇರ್ಲಿಲ್ಲ ಅಂತಂದ್ರೆ ನಾಚ್ಕೊಳ್ತಿರ್ತಾರೆ. ಎಲ್ಲಾ ಮಕ್ಳು ಅಷ್ಟೇ ಎಲ್ಲ ಸ್ನೇಹಿತರೆ. ಫಸ್ಟ್ಗೆ ನಂತರ ಅದೆಲ್ಲ ಆದ್ಮೇಲೆ ಎಲ್ರು ಈಗ ಆರತಿ ತಗೊಂಡ್ ಬಂದ್ಬಿಟ್ಟಿರುವಂತದ್ದು ಸ್ನೇಹಿತರೆ. ಬಿಡ ಮೊಬೈಲ್ ಬಿಡು.
ಇದು ಏನಿದು? ಇದು ಫ್ರೈ, ಅದು ಚಿಕನ್ ಫ್ರೈ, ಅದು ಚಿಕನ್ ಸಾಂಬಾರ್, ಇದು ಕಬಾಬ್. ಈ ಕಡೆಗೆ ನೋಡ್ರಿ ಹಂಗೆ. ಹಾಯ್, ಅಕ್ಕೇ ನಾದ್ನಿ ಮಾಡ್ತಾ ಇದ್ದೀವಿ. ಫುಲ್ ಬಿಸಿ ಇವತ್ತು. ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಮದುವೆ ಆದ್ಮೇಲೆ ಇಷ್ಟೊಂದು ಕ್ಲೋಸ್ ಆಗಿ ಚಿಕನ್ ಸಾರ್ನ, ಫ್ರೈನ, ಕಬಾಬ್ನ ಮಾಡ್ತಾ ಇದ್ದೀವಿ. ಮಾಡಿ ಮಾಡಿ. ಬಿಡ ಒಬ್ಬಟ್ಟು ಊಟ ಮಾಡೋದಿಲ್ಲ. ಏನ ಯಾರು ನೋಡ ಈ ಕಡೆ ನೋಡ ಸಿರ್ಗ ಹಂಗೆ ಹಿಡ್ಕೊಳ ನೋಡ ಇದು ಹಂಗ್ಯಾರ 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 ಹಂಗೆ ನಿಂತ್ಕೊಳ ಫೋಟೋ ತೆಗಿತೀನಿ ನಿಂತ್ಕೊಳ ನಿಂತ್ಕ ದೇವಸ್ಥಾನದ ಹತ್ರ ಹೋಗಿ ಆರತಿ ಎಲ್ಲ ಬೆಳ್ಕೊಂಡು ಬಂದಿದ್ ನಂತರದಲ್ಲಿ ಎಲ್ಲರೂ ಇಲ್ಲಿ ಕುತ್ಕೊಂಡಿದೀವಿ. ಹಾಗೆ ನಾವು ಊರಿಗೆ ಹೊರಡ್ತೀವಿ ಅಂತ ಹೇಳ್ತಾ ಇದ್ರು. ಹೋಳಿಗೆ ಎಲ್ಲ ಮಾಡಿದ್ರು. ಹೋಳಿಗೆ ಊಟ ಮಾಡ್ಕೊಂಡು ನಾನ್ ವೆಜ್ ಎಲ್ಲ ಮಾಡ್ತಾ ಇದ್ರು ಸ್ನೇಹಿತರೆ. ನಾವೇನು ಊಟ ಮಾಡೋ ಆಗಿರ್ಲಿಲ್ಲ, ಏನಿಲ್ಲ, ನಾವು ಊಟನ ಮಾಡೋದಿಲ್ಲ. ಹಾಗಾಗಿ ನಂತರ ಇಲ್ಲಿ ಅಕ್ಕ ಅರಿಶಿನ ಕುಂಕುಮ ಕೊಡ್ತಾ ಇದಾರೆ ತಗೊಂಡು. ಹಾಗೇನೆ ತಂಗಿ ಹತ್ರ ಮಾತ್ರೆದು ಡಬ್ಬಿ ಎಲ್ಲ ಕೊಟ್ಟಿದ್ವಾ, ಅದನ್ನ ಇಸ್ಕೊಂಡ್ಬಿಟ್ಟೆ. ಯಾಕಂದ್ರೆ ಅವ್ರು ಇಲ್ಲೇ ನೈಟ್ ಉಳ್ಕೊಂಡು ನಾಳೆ ಬರ್ತೀವಿ ಅಕ್ಕ ಅಂತಂದ್ರು. ಹಾಗಾಗಿ ನಂತರ ಎಲ್ಲರೂ ಕುತ್ಕೊಂಡಿದ್ದಾರೆ. ಹಾಗೆ ಹೇಳ್ತಾ ಇದಾರೆ ನೋಡಿ ನಮ್ಮ ಅಕ್ಕ ಬಂದ್ಬಿಟ್ಟು. ಯಾಕಂದ್ರೆ ಅಣ್ಣ ಏನು ನಾನ್ ವೆಜ್ ತಿನ್ಲಿಲ್ಲ, ಏನಿಲ್ಲ, ಊಟ ಮಾಡ್ಲಿಲ್ಲಲ್ಲ ಅಂತೇಳಿ. ಊಟ ಮಾಡೋ ಹಾಗಿಲ್ಲ. ಹಾಗಾಗಿ ಹಾಗೇನೆ ಅಣ್ಣನು ಹೋಗಿ ಬರ್ತೀರ ನಮ್ಮ, ಹುಷಾರಾಗಿ ಹೋಗ್ರಿ, ಇದ್ದೋಗ್ಬೋದಾಗಿತ್ತು ಅಂತೇಳಿ ಈಗೆಲ್ಲ ಇದು ಮಾತಾಡ್ತಾ ಇದ್ದು. ಹಾಗೇನೆ ಎಲ್ಲ ಅಕ್ಕ ಎಲ್ಲ ನಿಂತ್ಕೊಂಡಿದ್ದಾರೆ ಹತ್ರನೇ ಎಲ್ಲ. ಹಾಗಾಗಿ ಇನ್ನೇನು ಹೋಗ್ಬಿಡೋದು, ಒಂದು 15-20 ನಿಮಿಷದಲ್ಲಿ ಹೋಗ್ಬಿಡ್ಬೋದು. ಹಾಗಾಗಿ ಹತ್ರನೇ ಅಂತೇಳಿ ಗಾಡಿ ಮೇಲೆ, 2 ಗಾಡಿ ಮೇಲೆ, ಮಗ ಒಂದು ಗಾಡಿ ತಗೊಂಡಿದಂಥದ್ದು, ಅಳಿಯ ಒಂದು ಗಾಡಿ ಮೇಲೆ ಅವ್ರ ಮಾಮನ್ ಕೂರಿಸ್ಕೊಳ್ತಾ ಇದ್ದಾನೆ ನೋಡಿ. ನಂತರ ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಹೊರಟ್ವಿ. ನಾವು ನೆಕ್ಸ್ಟ್ ಡೇನೆ ಊರಿಗೆ ಹೊರಡೋದಿತ್ತು ಗುಲ್ಬರ್ಗಕ್ಕೆ. ಹಾಗಾಗಿ ಇವರೆಲ್ಲರೂ ನಾನ್ ವೆಜ್ ಊಟ ಮಾಡೋದ್ರಿಂದ ಅವ್ರ ನಿಧಾನಕ್ಕೆ ಎಲ್ಲ ಹೋಳಿಗೆ, ನಾನ್ ವೆಜ್ ಊಟ, ಸಿಹಿ ಊಟ ಎಲ್ಲ ಊಟ ಮಾಡ್ಕೊಂಡು ಬರ್ಲಿ ಅಂತೇಳಿ ನಾವೆಲ್ರಿಗೂ ಬಾಯ್ ಹೇಳಿ ನೀವು ನಿಧಾನಕ್ಕೆ ಬರ್ರಿ ಅಂತ ನಮ್ಮ ಊರ ಕಡೆ ನಾವು ಹೊರಟ್ವಿ. ನೆಕ್ಸ್ಟ್ ಹೊಲದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ, ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗುವ.